ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ 45ನೇ ವರ್ಷದ ರೈತ ಹುತಾತ್ಮ ದಿನಾಚರಣೆಯನ್ನ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಭವನ ನಂಜನಗೂಡಿನಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ಅರಳಾಪುರ ಮಂಜೇಗೌಡರು, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ವಿನೋದ್ ಗೌಡ್ರು, ಮೈಸೂರು ಜಿಲ್ಲಾಧ್ಯಕ್ಷರಾದ ಕೃಷ್ಣೇಗೌಡರು ಹಾಗೂ ನಂಜನಗೂಡು ತಾಲೂಕು ಅಧ್ಯಕ್ಷರಾದ ನಾಗೇಶ್ ರವರು ಟೇಪ್ ಕತ್ತರಿಸಿ ಎತ್ತಿನ ಗಾಡಿಯನ್ನ ಚಾಲನೆ ಮಾಡಿ ನಂಜನಗೂಡಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಜಾಥಾ ಮಾಡಲಾಯಿತು. ನಂತರ ಹುತಾತ್ಮ ರೈತರ ನೆನಪಿಗಾಗಿ ಬೃಹತ್ ರಕ್ತದಾನ ಶಿಬಿರ, ನೇತ್ರ ತಪಾಸಣೆ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ಆನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಗದ್ಗುರು ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳು ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಪ್ರಾರಂಭಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಹುಣಸೂರು ತಾಲೂಕು ಅಧ್ಯಕ್ಷರಾದ ಮೋದೂರು ಮಹೇಶ್ ರವರು ಭೂಮಿ ಗೀತೆಯನ್ನ ಹಾಡುವುದರ ಮೂಲಕ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು. ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನ ಮಾಡಿದಂತಹ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ವಿನೋದ್ ಗೌಡ್ರು ಮಾತನಾಡಿ, ರೈತರ ಎಲ್ಲ ಸಂಕಷ್ಟಗಳಿಗೆ ಪರಿಹಾರ ದೊರಕಲೇಬೇಕು. ಈ ದೇಶದಲ್ಲಿ ರೈತರು ತಾವು ಬೆಳೆದ ಚೆನ್ನಾಗಿರದ ಬದನೆಕಾಯಿಯನ್ನ ಅರ್ಧ ಕತ್ತರಿಸಿ ತಾವು ತಿಂದು ಚೆನ್ನಾಗಿರುವ ಬದನೆಕಾಯಿಯನ್ನ ಬೇರೆಯವರಿಗೆ ನೀಡುವ ನಿಸ್ವಾರ್ಥ ಮನೋಭಾವವುಳ್ಳವರು ಅದು ರೈತರು ಮಾತ್ರ ಎಂದು ಹೊಗಳಿದರು. ಸ್ವಯಂ ಪ್ರೇರಿತ ರಕ್ತದಾನ ಕೇಂದ್ರ ಚನ್ನರಾಯಪಟ್ಟಣದ ಡಾಕ್ಟರ್ ಭರತ್ ಕುಮಾರ್ ಅವರು, ಬಳ್ಳಾರಿ ಜಿಲ್ಲೆಯ ಗೌರವಾಧ್ಯಕ್ಷರಾದ ಶ್ರೀ ಜಂಗ್ಲಿ ಅವರು ಮಾತನಾಡಿ, ರೈತರ ಎಲ್ಲ ಸಮಸ್ಯೆಗಳಿಗೆ ಇನ್ನು ಮುಂದಾದರೂ ಸರ್ಕಾರ ಸ್ಪಂದಿಸಿ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿಯನ್ನ ಮಾಡಿದರು. ವರದಿ ರಾಮಕೃಷ್ಣೇಗೌಡ, ಜಿಲ್ಲಾ ವರದಿಗಾರರು, ವಿವಾ ನ್ಯೂಸ್ ಕನ್ನಡ.